ಕಥೆ ತಂದೆ ಎಂಬ ನೆರಳಿನ ಬೆಳಕು. ಒಂದು ಸುಂದರವಾದ ಹಳ್ಳಿ ಅಂಚಿನಲ್ಲಿ ಒಂದು ಸಣ್ಣ ಮನೆ ಇತ್ತು. ಆ ಮನೆಯಲ್ಲಿದ್ದವರು ರಾಮಯ್ಯ ಮತ್ತು ಅವನ ಮಗ ಕಾರ್ತಿಕ್ ಇಬ್ಬರೇ. ರಾಮಯ್ಯ ಸಾಮಾನ್ಯ ರೈತ. ಬಡತನ ಇದ್ದರೂ ತನ್ನ ಮಗನು ಓದಿ ದೊಡ್ಡ ಮನುಷ್ಯನಾಗಬೇಕು ಅಂತ ಕನಸಿನಿಂದ ದಿನ ರಾತ್ರಿ ದುಡಿತಿದ್ದ. ಕಾರ್ತಿಕ್ ಬಾಲ್ಯದಲ್ಲಿ ತುಂಬ ಮೃದುವಾಗಿದ್ದ, ಚುರುಕಾಗಿದ್ದ, ಬುದ್ಧಿವಂತನಾಗಿದ್ದ. ಅಪ್ಪ, ನಾನು ದೊಡ್ಡವನಾದ ಮೇಲೆ ನಿಮಗೆ ದೊಡ್ಡ ಮನೆ ಕಟ್ಟಿಸ್ತೀನಿ, ನಿಮ್ಮನ್ನು ರಾಜನ ಹಾಗೆ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದ. ಆ ಮಾತು ಕೇಳಿದಾಗ ರಾಮಯ್ಯನ ಕಣ್ಣುಗಳಲ್ಲಿ ಸಂತೋಷ ಕಂಗೊಳಿಸ್ತಿತ್ತು. ವರ್ಷಗಳು ಕಳೆದು ರಾಮಯ್ಯ ಹೊಲದಲ್ಲಿ ಕೆಲಸ ಮಾಡಿ, ಸಾಲ ಮಾಡಿ, ತನ್ನ ಹೆಂಡತಿಯ ಆಭರಣವನ್ನೂ ಮಾರಿ ಮಗನಿಗೆ ವಿದ್ಯಾಭ್ಯಾಸ ಮಾಡಿಸಿದ. ಕೊನೆಗೆ ಕಾರ್ತಿಕ್ ನಗರದಲ್ಲಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಪಡೆದ. ರಾಮಯ್ಯನಿಗೆ ಸಂತೋಷವೋ ಸಂತೋಷ. ಆ ದಿನ ರಾಮಯ್ಯ ಹಳ್ಳಿಯವರಿಗೆಲ್ಲ ಸಿಹಿ ಹಂಚಿದ್ದ. ನನ್ನ ಮಗ ಈಗ ದೊಡ್ಡವನಾದ, ದೊಡ್ಡ ಕೆಲಸದಲ್ಲಿದ್ದಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದ. ಆದರೆ ನಗರ ಜೀವನ ನಿಧಾನವಾಗಿ ಕಾರ್ತಿಕ್ನ ಮನಸ್ಸನ್ನೇ ಬದಲಾಯಿಸ್ತು. ಅವನಿಗೆ ತಂದೆಯ ಸರಳತನ ನೋಡಿ ನಾಚಿಕೆ ಅನ್ನಿಸ್ತು. ಒಂದಿನ ರಾಮಯ್ಯ ಮೊದಲ ಬಾರಿಗೆ ಮಗನನ್ನು ನೋಡಲಿಕ್ಕೆ ನಗರಕ್ಕೆ ಬಂದ. ಹಳೆಯ ಅಂಗಿ, ಚಪ್ಪಲಿ, ಕೈಯಲ್ಲೊಂದು ಚೀಲ. ಕಂಪನಿ ಹೊರಗೆ ನಿಂತಿದ್ದ ತಂದೆನ ಕಂಡ ಕಾರ್ತಿಕ ಬಿಚ್ಚಿಬಿದ್ದ. ತನ್ನ ಸ್ನೇಹಿತರು ನೋಡಿದರೆ ತನ್ನನ್ನು ಕೀಳಾಗಿ ಕಾಣ್ತಾರೆ ಎಂಬ ಭಯ ಅವನಿಗೆ ಬಂತು. ಅಪ್ಪ, ಮೊದಲೇ ಹೇಳ್ಕೊಂಡು ಬರಬೇಕಲ್ಲ, ಈ ರೀತಿ ಬಟ್ಟೆ ಹಾಕ್ಕೊಂಡು ಬಂದು ನಿಂತರೆ ನನ್ನ ಸ್ನೇಹಿತರು ಏನಂದ್ಕೊಳ್ಳಲ್ಲ, ಸ್ವಲ್ಪನೂ ಬುದ್ಧಿ ಇಲ್ವಾ ನಿನಗೆ ಅಂತ ಕೋಪದಿಂದ ಹೇಳ್ದ. ರಾಮಯ್ಯನ ಮನಸ್ಸಿಗೆ ಸ್ವಲ್ಪ ನೋವಾಯಿತು. ಆದರೂ ನಿನಗೆ ಇಷ್ಟವಾದ ರಾಗಿ ಮುದ್ದೆ ತಂದಿದ್ದೀನಿ ಎಂದು ನಗ್ತಾ ಚೀಲ ಮುಂದಿಟ್ಟ. ಆದರೆ ಕಾರ್ತಿಕ್ ಅದನ್ನು ತೆಕ್ಕೊಳ್ಳೇ ಇಲ್ಲ. ಇಂಥದ್ದನ್ನೆಲ್ಲ ಇಲ್ಲಿ ತರಬೇಡ, ನನಗಿದ್ರ ಅಗತ್ಯ ಇಲ್ಲ ಅಂತ ಅದನ್ನು ಕಾಲಿನಿಂದ ತಳ್ದ. ಆ ಮಾತು ರಾಮಯ್ಯನ ಹೃದಯವನ್ನು ಚೂರಾಗಿಸ್ತು. ಆದರೂ ಅವನು ಮಗನ ಮುಖ ನೋಡ್ತಾ, ನೀನು ಚೆನ್ನಾಗಿದ್ರೆ ಸಾಕಪ್ಪ ಅಂದ. ತಂದೆನ ಮನೆಗೂ ಕರೀದೆ ದರ್ಪದಿಂದ ಹೊರಟೋದ ಕಾರ್ತಿಕ್. ಆ ರಾತ್ರಿ ರಾಮಯ್ಯ ಬಸ್ ನಿಲ್ದಾಣದಲ್ಲೇ ಮಲಗ್ದ. ಮರುದಿನ ಬೆಳಗ್ಗೆ ಅವನು ಹಳ್ಳಿಗೆ ಬಂದ. ಕೆಲವು ತಿಂಗಳುಗಳ ನಂತರ ಕಾರ್ತಿಕ್ ನಗರದ ಶ್ರೀಮಂತ ಕುಟುಂಬದ ಹುಡುಗಿಯನ್ನು ಮದುವೆ ಆದ. ನಂತರ ಅವನು ಇನ್ನಷ್ಟು ಬದಲಾದ. ತಂದೆಯನ್ನು ನೋಡಲು ಬರೋದಾಗಿರಲಿ, ತಂದೆಗೆ ಕರೆ ಮಾಡೋದು ಕೂಡ ನಿಲ್ಲಿಸ್ಬಿಟ್ಟ. ರಾಮಯ್ಯ ಮಾತ್ರ ಪ್ರತಿದಿನ ಮಗನ ಫೋಟೋ ನೋಡಿ ಸಂತೋಷ ಪಡ್ತಿದ್ದ. ಒಂದಿನ ರಾಮಯ್ಯಂಗೆ ತೀವ್ರ ಅಸ್ವಸ್ಥತೆ ಉಂಟಾಯಿತು. ಹಳ್ಳಿಯವರು ಕಾರ್ತಿಕ್ಗೆ ಕರೆ ಮಾಡಿದರು. ಆದರೆ ಕಾರ್ತಿಕ್, ನಾನು ಬ್ಯುಸಿ ಇದ್ದೀನಿ, ನಾಳೆ ಬರ್ತೀನಿ ಅಂದ. ಆ ರಾತ್ರಿ ರಾಮಯ್ಯ ಮಗನ ನೆನಪಿನಲ್ಲಿ ಮೌನವಾಗಿ ಕಣ್ಮುಚ್ಚಿದ. ರಾಮಯ್ಯ ಅವನ ಹತ್ರ ಒಂದು ಹಳೆಯ ಡಬ್ಬಿಯನ್ನು ಸದಾಕಾಲ ಜೊತೆಯಲ್ಲೇ ಇಟ್ಟಿರ್ತಿದ್ದ. ಹಳ್ಳಿಯವರಿಗೆ ಯಾವಾಗಲೂ ಕುತೂಹಲ ಇತ್ತು, ಅದರಲ್ಲಿ ಏನಿರ್ಬೋದು ಅಂತ. ಈಗ ಅವರು ಆ ಡಬ್ಬಿಯನ್ನು ತೆರೆದರು. ಅದರೊಳಗೆ ಕಾರ್ತಿಕ್ನ ಕೈ ಬರೆದ ಚಿಕ್ಕ ಚೀಟಿ ಇತ್ತು. ಕಾರ್ತಿಕ್ ಅದನ್ನು ಚಿಕ್ಕವನಿದ್ದಾಗ ಅಪ್ಪನಿಗೆ ಬರೆದು ಕೊಟ್ಟಿದ್ದ. ಅದರಲ್ಲಿ, ಅಪ್ಪ, ನಾನು ಯಾವತ್ತೂ ನಿಮ್ಮನ್ನು ಒಂಟಿಯಾಗಿಬಿಡಲ್ಲ ಅಂತ ಬರೆದಿತ್ತು. ಅದು ನೋಡಿ ಹಳ್ಳಿಯವರು ಕಣ್ತುಂತು. ಮಾರನೇ ದಿನ ಕಾರ್ತಿಕ್ ಹಳ್ಳಿಗೆ ಬಂದ. ತಂದೆಯ ನಿಶ್ಚೇಷ್ಟ ದೇಹ ಕಂಡಾಗ ಅವನ ಕಾಲುಗಳು ನಡುಗಿದ್ವು. ಅವನಿಗೆ ತಟ್ಟನೆ ನೆನಪದು. ತಂದೆಯ ಶ್ರಮ, ತನಗಾಗಿ ಮಾಡಿದ ತ್ಯಾಗ, ಬೆವರು ಸುರಿಸಿ ದುಡಿದು ತನ್ನನ್ನು ಸಾಕಿದ್ದು, ತಂದೆಯ ಮೌನ ಪ್ರೀತಿ ಎಲ್ಲ ಎಲ್ಲ ಪ್ರವಾಹದ ಹಾಗೆ ಕಣ್ಮುಂದೆ ಹಾದು ಹೋಯಿತು. ಅವನು ಬಿಕ್ಕಿ ಬಿಕ್ಕಿ ಅತ್ತ. ಅಪ್ಪ, ಒಂದು ಸಲ ಮಾತಾಡಿ ಅಂತ ಅಪ್ಪನ ಮೃತದೇಹನ ಹುಚ್ಚನ ಹಾಗೆ ಅಲಗಾಡಿಸ್ದ. ಆದರೆ ಅಪ್ಪ ಎದ್ದೇಳಲಿಲ್ಲ, ರಾಗಿ ಮುದ್ದೆ ತಿನ್ನಿಸಲಿಲ್ಲ, ಪ್ರೀತಿಯಿಂದ ಅಪ್ಕೊಳ್ಳಿಲ್ಲ. ಆದರೆ ಗಾಢ ಮೌನ ಮಾತ್ರ ಉತ್ತರ ನೀಡ್ತು. ಹಣದಿಂದ ಕಟ್ಟಿದ ಜೀವನದಲ್ಲಿ ತಂದೆ ಪ್ರೀತಿ ವಾತ್ಸಲ್ಯದ ನೆರಳನ್ನು ಮತ್ತೆ ಪಡೀಲಿಕ್ಕೆ ಸಾಧ್ಯ ಇಲ್ಲ. ತಂದೆಯ ಅಗಲುವಿಕೆಯಿಂದ ಕಾರ್ತಿಕ್ ಹುಚ್ಚನಾದ. ಕಾರ್ತಿಕ್ನ ಹೆಂಡತಿ ಮಕ್ಕಳು ಹಳ್ಳಿಗೆ ಬರಲಿಕ್ಕೆ ಒಪ್ಪಲಿಲ್ಲ. ಪಟ್ಟಣದಲ್ಲಿಯೇ ವಾಸಿಸಲು ನಿರ್ಧರಿಸಿದರು. ಕಾರ್ತಿಕ ಅಕ್ಷರಶ ಒಂಟಿಯಾಗ್ಬಿಟ್ಟ. ಕೆಲ ದಿನಗಳ ನಂತರ ಕಾರ್ತಿಕ್ ತನ್ನ ದೊಡ್ಡ ಉದ್ಯೋಗವನ್ನೇ ಬಿಟ್ಟು ಹಳ್ಳಿಗೆ ಬಂದ. ತಂದೆ ಹೊಲದಲ್ಲಿ ಮತ್ತೆ ಬೇಸಾಯ ಶುರು ಮಾಡ್ದ. ಮನೆಯ ಗೋಡೆ ಮೇಲೆ ತಂದೆಯ ಫೋಟೋ ಹಾಕಿ ಪೂಜಿಸ್ದ. ಮತ್ತೆ ಪ್ರತಿದಿನ ಅದರ ಮುಂದೆ ನಿಂತು ಒಂದು ಮಾತು ಹೇಳ್ತಿದ್ದ. ನಾನು ತಡವಾಗಿ ಅರ್ಥ ಮಾಡಿಕೊಂಡೆ ಅಪ್ಪ, ಆದರೂ ನಿಮ್ಮ ಮೌಲ್ಯ ಈಗ ನನ್ನ ಜೀವನದ ಬೆಳಕಾಗಿದೆ. ನಾನು ಆ ಬೆಳಕನ್ನು ಬಿಟ್ಟು ಬಾಳಲಾರೆ. ಆ ಹಳ್ಳಿಯಲ್ಲಿ ಮತ್ತೆ ತಂದೆಯ ಪ್ರೀತಿಯನ್ನು ತಡವಾಗಿ ಅರ್ಥ ಮಗನ ಮತ್ತೊಂದು ಕತೆ ಹುಟ್ಟು. ಸ್ನೇಹಿತರೆ, ಯಾವಾಗ ನಾವು ನಮ್ಮನ್ನು ಬೆಳೆಸಿದವರ ಮೌಲ್ಯವನ್ನು ಮರೆತೇವೋ ಆವಾಗ ಹಣ, ಮನೆ, ಗೌರವ ಎಲ್ಲವೂ ಇದ್ದರೂ ಒಂದು ದಿನ ನಮ್ಮ ಜೀವನ ಖಾಲಿಯಾಗುತ್ತೆ. ನಮ್ಮ ಜೀವನದಲ್ಲಿ ಕೆಲವು ಜನರ ಮೌಲ್ಯ
ಅವರು ದೂರವಾದ ಮೇಲೆ ಮಾತ್ರ ಅರ್ಥವಾಗುತ್ತೆ. ತಾಯಿ ತಂದೆಯ ಪ್ರೀತಿ ಎಂದಿಗೂ ಹಳೆಯದಾಗೋದಿಲ್ಲ. ಈ ಕಥೆ ನಿಮಗಿಷ್ಟ ಆದರೆ ನಿಮ್ಮ ಅಪ್ಪ ಅಮ್ಮನಿಗೆ ಒಂದು ಕರೆ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಮಸ್ಕಾರ.